ಬಿಎಐ ನಂಜನಗೂಡು ಕೇಂದ್ರ ಘಟಕ ಉದ್ಘಾಟನೆ. ನಗರದ ಕಾಮಾಕ್ಷಿಬಾಯಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಂಜನಗೂಡು ಕೇಂದ್ರ ಘಟಕವನ್ನು ಶಾಸಕ ಧ್ರುವ ನಾರಾಯಣ್ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅವರು ಬಿಎಐ ನಂಜನಗೂಡು ಕೇಂದ್ರ ಘಟಕವನ್ನು ಉದ್ಘಾಟನೆ ಮಾಡಿರುವುದು ನನಗೆ ಸಂತಸ ತಂದಿದೆ. 1941ರಲ್ಲಿ ಸಂಸ್ಥೆಯು ಪ್ರಾರಂಭವಾಗಿ ಇತಿಹಾಸ ಪುಟಕ್ಕೆ ಸೇರಿದೆ. ತಾಲೂಕಿನಲ್ಲಿ ಅನೇಕ ಕೈಗಾರಿಕಾ ಪ್ರದೇಶಗಳಿವೆ. ಮುಂದಿನ ವರ್ಷ ನಂಜನಗೂಡಿಗೆ ವಿಶ್ವವಿದ್ಯಾನಿಲಯ ಬರಲಿದೆ. ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಮಾಜಕ್ಕೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಯುವಕರನ್ನ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದ್ರೆ ಅವರ ಜೀವನಕ್ಕೂ ದಾರಿಯಾಗುತ್ತದೆ ಎಂದು ಸಲಹೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಎಐ ಸಂಸ್ಥೆಯ ಅಧ್ಯಕ್ಷ ಸುಬ್ರಹ್ಮಣ್ಯ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಸದಸ್ಯರಿಗೆ ಶಾಸಕರು ಸದಸ್ಯತ್ವ ಪತ್ರವನ್ನ ನೀಡಿದ್ದಾರೆ. ನಂತರ ನಂಜನಗೂಡು ಕೇಂದ್ರಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಚೇರ್ಮನ್ ಸುಬ್ರಹ್ಮಣ್ಯ, ರಾಜ್ಯ ಚೇರ್ಮನ್ ಯೋಗ ನರಸಿಂಹ ಶ್ರೀನಾಥ್, ಕಾರ್ಯದರ್ಶಿ ಕೃಷ್ಣ, ನಂಜನಗೂಡು ಚೇರ್ಮನ್ ಎನ್ಆರ್ ಕೃಷ್ಣಪ್ಪ ಗೌಡ, ಕಾರ್ಯದರ್ಶಿ ಇ ರಮೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಟಿಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. 1987ರಲ್ಲಿ ಮೈಸೂರು ಸೆಂಟ್ರ್ ಓಪನ್ ಆದಾಗ ಯಾರು ಉದ್ಘಾಟನೆ ಬಂದಿದ್ದು ಅಂದ್ರೆ ಈಗಲೂ ಪ್ರತಿಯೊಬ್ಬ ಮೈಸೂರಿನ ಸದಸ್ಯರಿಗೆ ನೆನಪಿನಲ್ಲಿ ಉಳಿಯುವಂತದ್ದು ಆಗಿನ ಪಿಡಬ್ಲ್ಯೂಡಿ ಮಿನಿಸ್ಟರ್ ದೇವೇಗೌಡರು, ಮಾಜಿ ಪ್ರಧಾನಿಗಳು ಹಾಗೂ ಸಿದ್ದರಾಮಯ್ಯ ಅವರು, ಈಗಿನ ಮುಖ್ಯಮಂತ್ರಿಗಳು ಬಂದು ಇನಾಗ್ರೇಟ್ ಆಗಿರುವಂತಹ ಸಂಸ್ಥೆ ಬಿಐ ಮೈಸೂರು. ಇನ್ನು ಸುವರ್ಣಾಕ್ಷರಗಳಲ್ಲಿ ಇನ್ನು ಪರ್ಮನೆಂಟ್ ಆಗಿ ಜ್ಞಾಪಕದಲ್ಲಿ ಉಳಿಯುವಂತಹದ್ದು ಈ ಒಂದು ಸಂಸ್ಥೆಯ ನೂತನ ಪದಾಧಿಕಾರಿಗಳ ಸಮಾರಂಭದ ಉದ್ಘಾಟನೆಗೆ ಬಂದವರು ಶ್ರೀಯುತ ಯುವ ನಾಯಕ ಶಾಸಕ ದರ್ಶನ್ ಧ್ರುವನಾರಾಯಣ್. ಇದನ್ನು ಕೂಡ ಮುಂದೆ ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ಒಂದು ವಿಚಾರ. ಹಾಗಾಗಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಹಲವಾರು ಸಂಖ್ಯೆಗೋಸ್ಕರ ಮಾಡುವಂತ ಚಾಪ್ಟರ್ಗಳಿಗಿಂತ ಒಂದು ರೀತಿಯ ಸುಂದರವಾದ ಚಾಪ್ಟರ್ ಮಾಡಿದ್ರೆ ಸಿಗುವಂತ ತೃಪ್ತಿ ಇನ್ನೊಂದಿಲ್ಲ ಅಂತ ಹೇಳ್ತಾ ನಂಜನಗೂಡು ಚಾಪ್ಟರ್ಗೆ ಭವಿಷ್ಯ ಇದೆ. ಏನಕ್ಕೆ ನಂಜನಗೂಡು ಚಾಪ್ಟರ್ ಬೇಕು? ಇನ್ನು ಮುಂದೆ ಇಲ್ಲಿನ ಸಾರ್ವಜನಿಕರು ಏನು ತಮ್ಮ ಕನಸಿನ ಗೃಹಗಳನ್ನ ಕಟ್ಟಿಸ್ಬೇಕು ಅಂತಿದ್ದಾರೋ ಅದರ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ನೂತನ ತಂತ್ರಜ್ಞಾನ ಬರುತ್ತೆ, ಇಲ್ಲಿನ ಕಾರ್ಮಿಕರಿಗೆ ಸಿಗುವಂತ ಸವಲತ್ತು, ಅವರ ಕುಟುಂಬ ವರ್ಗದವರಿಗೆ ಏನೇನು ಸವಲತ್ತುಗಳು ಸಿಗಬೇಕೋ ಅದು ಸಿಗುವಂತೆ ಆಗುತ್ತೆ. ನಿಮ್ಮ ಸಮಸ್ಯೆಗಳು ಏನು, ಕಾಂಟ್ರಾಕ್ಟರ್ಸು, ಬಿಲ್ಡರ್ಸು, ಪ್ರೈವೇಟ್ ಬಿಲ್ಡರ್ಸು, ಮ್ಯಾನುಫ್ಯಾಕ್ಚರರ್ಸು, ಇವುಗಳಿಗಿರೋ ಕುಂದುಕೊರತೆಗಳನ್ನ ಒಬ್ಬರೇ ಬಗೆಹರಿಸಿಕೊಳ್ಳೋದಕ್ಕೆ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಈಗ ನೀವು ಒಂದು ಯೂನಿಟ್ ತರ ಒಂದು ಒಗ್ಗಟ್ಟಾಗಿ ನಂಜನಗೂಡು ಪರವಾಗಿ ಹೋರಾಟ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ಮುಂದೆ ಸಾಕಷ್ಟು ಸಂಸ್ಥೆಗಳು ನಿಮ್ಮಲ್ಲಿ ಬಂದು ತಮ್ಮ ವಸ್ತುಗಳನ್ನ ಇಲ್ಲಿ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಮಾಡುವಂತ ಸಂದರ್ಭ ಬರುತ್ತೆ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಅತ್ಯಂತ ಕಾನ್ಸಂಟ್ರೇಟೆಡ್ ಇಂಡಸ್ಟ್ರಿಗಳು, ಕಾರ್ಖಾನೆಗಳು ಇರುವಂತಹ ಒಂದು ಜಾಗ ಅಂತಂದ್ರೆ ನಂಜನಗೂಡು. ಅಡಕನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ, ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ, ಬದನಗುಪ್ಪೆ ಇಂಡಸ್ಟ್ರಿ ಎಲ್ಲ ಹತ್ತಿರದಲ್ಲಿ ಇರೋದು. ಸೊ ನಿಮ್ಮ ಒಂದು ಕಾಂಟ್ರಾಕ್ಟ್ಗಳ ಅವಕಾಶ ಏನಿದೆ ಅದು ವೃದ್ಧಿಯಾಗುತ್ತೆ ಅನ್ನುವಂತ ಮಾತು ಹೇಳ್ತೇನೆ. ಇದು ನಮ್ಮ ಆಲ್ರೆಡಿ ಇನ್ಸ್ಟಾಲೇಷನ್ಗೂ ಕೂಡ ಪ್ರಾಯೋಜಕಗಳು ಬಂದಿರೋದು ಬಹಳ ಸಂತೋಷ. ನೂತನವಾಗಿ ಬಿಎಐ ಸಂಸ್ಥೆಯ ಕಮಿಟಿಯನ್ನ ಇನ್ಸ್ಟಾಲ್ ಸೆರೆಮನಿ ನಾವೆಲ್ಲ ಕೂಡ ಭಾಗವಹಿಸ್ತಿದ್ದೇವೆ. ತುಂಬಾ ಖುಷಿ ಆಗ್ತದೆ. ಯಾಕೆಂತಂದ್ರೆ ಬಿಎಐ ಅಂದ್ರೆ ಇದು ವ್ಯತ್ಯಾಸ ಇದೆ. ಯಾಕಂದ್ರೆ ಅದಕ್ಕೆ ಒಂದು ಇತಿಹಾಸ 1940 ಇಸ್ವಿನಲ್ಲಿ ಪ್ರಾರಂಭ ಆಯಿತು, 41ರಲ್ಲಿ ಪ್ರಾರಂಭ ಆಯಿತು. ಮಹಾರಾಷ್ಟ್ರದ ಪುಣೆಯಲ್ಲಿ ಸಂಸ್ಥೆ ಪ್ರಾರಂಭ ಆಗಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಈಗ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು, ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಹಾಗೆ ಇತರೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನ ಈ ಒಂದು ಸಂಸ್ಥೆಯಲ್ಲಿ ಒಗ್ಗೂಡಿಸಿ ಅವರ ಇಂಟ್ರೆಸ್ಟ್ ಅನ್ನ ಕಾಪಾಡಿಕೊಳ್ಳಲಿಕ್ಕೆ, ಅದೇ ರೀತಿ ಗವರ್ಮೆಂಟ್ ಪಾಲಿಸೀಸ್ ಅನ್ನು ಯಾವ ರೀತಿ ನಾವು ಇನ್ಫ್ಲುಯೆನ್ಸ್ ಮಾಡೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ರೂಪದಲ್ಲಿ ನಾವು ಯಾವ ರೀತಿ ಒಂದು ಪಾಲಿಸೀಸನ್ನು ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡೋದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ, ಜೊತೆಗೆ ಸಂಸ್ಥೆಯ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಅನ್ನ ಕಾಪಾಡಿಕೊಳ್ಳಲಿಕ್ಕೆ ಸಂಸ್ಥೆಯನ್ನ ಪ್ರಾರಂಭವನ್ನು ಮಾಡುವಂಥದ್ದು ಯಶಸ್ವಿಯಾಗಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ವಿಶೇಷವಾಗಿ ಮೈಸೂರು ಸೆಂಟರ್ ಏನಿದೆ, ಮೈಸೂರು ಸೆಂಟರ್
ನಮಗೆ ಸಾಕಷ್ಟು ಜನ ಸ್ನೇಹಿತರು, ನಮ್ಮ ತಾಯಿಯವರು ಕೂಡ ಸಾಕಷ್ಟು ಜನ ಸ್ನೇಹಿತರು, ಅವರ ಅಂತಿಮವಾದ ಸಂಬಂಧ ಇದು ಕೂಡ ನಮಗೂ ಕೂಡ ಅವರು ಸಾಕಷ್ಟು ಬಾರಿ ಈ ಸಂಸ್ಥೆಯ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ತುಂಬಾ ಖುಷಿಯಿಂದ ಇವತ್ತು ನಾನು ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಜೊತೆಗೆ ಮುಖ್ಯವಾಗಿ ಇವತ್ತಿನ ಸಮಾರಂಭದಲ್ಲಿ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡುವಂತಹ ನಮ್ಮ ಅಧ್ಯಕ್ಷ ಕೃಷ್ಣಪ್ಪ ಗೌಡರು ಹಾಗೆ ಅವರ ಇಡೀ ತಂಡಕ್ಕೆ ನಾನು ವೇದಿಕೆ ಪರವಾಗಿ ಶುಭಾಶಯಗಳನ್ನು ಕೊಡಲಿಕ್ಕೆ ನಾನು ಈಗಾಗಲೇ ನಾನು ಹೇಳಿದೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳನ್ನ ನಮ್ಮ BA ಸಂಸ್ಥೆ ನನ್ನ ಬಗ್ಗೆ ತಿಳಿಸಿದ್ದೇನೆ. ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಈಗ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಸುಬ್ರಹ್ಮಣ್ಯ ಸರ್ ಅವರು ಮಾತನಾಡ್ತಾ ಹೇಳೋದು ಯಾವ ರೀತಿಯಾದಂತಹ ಪೊಟೆನ್ಷಿಯಲ್ ನಮ್ಮ ತಾಲೂಕಿಗೆ ಈ ಒಂದು ಸಂದರ್ಭದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳೋದು. ನಮ್ಮ ತಾಲೂಕಿನಲ್ಲಿ ಅನೇಕ ಇಂಡಸ್ಟ್ರಿಯಲ್ ಏರಿಯಾಸ್ ಜೊತೆಗೆ ಇವತ್ತು ಒಂದು ಎಜುಕೇಶನ್ ಹಬ್ ಆಗಿ ನಮ್ಮ ತಾಲೂಕು ಪರಿವರ್ತನೆ ಆಗ್ತಾ ಇದೆ. ಇವತ್ತು ಒಂದು ಪ್ರದೇಶವಾದ ಯೂನಿವರ್ಸಿಟಿ ಯೂನಿವರ್ಸಿಟಿ ನಮ್ಮ ತಾಲೂಕಿನಲ್ಲಿ ಇವತ್ತು ಬರ್ತಾ ಇದೆ. 27ರಲ್ಲಿ ಮತ್ತೆ ಅದು ಪ್ರಾರಂಭ ಆಗ್ತದೆ, 27ರಲ್ಲಿ ಅದು ಪ್ರಾರಂಭ ಆಗಿದೆ. ಹಲವಾರು ಶಾಲೆಗಳು ಗುಣಮಟ್ಟವಾದಂತಹ ವಿದ್ಯಾಸಂಸ್ಥೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇರುವಂಥದ್ದು. ಅದರಿಂದ ನಾವು ಸಮಾನತೆಯಿಂದ ಇಂಡಸ್ಟ್ರೀಸ್ ಆಗಿರ್ಬೋದು, ವಿದ್ಯಾಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಸಮಾನತೆಯನ್ನು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕೊಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ನಂಜನಗೂಡು ಸೆಂಟರ್ ಪ್ರಾರಂಭ ಇವತ್ತು ಒಂದು ಇತಿಹಾಸ. ಯಾಕೆಂತಂದ್ರೆ ಇವತ್ತು ಎಲ್ಲರ ಇಂಟ್ರೆಸ್ಟ್ ಅನ್ನ ಕಾಪಾಡುವಂತ ಒಂದು ಸಂಸ್ಥೆ. ಗೌರ್ಮೆಂಟ್ ಇರುವಂತಹ ಇಂಡಸ್ಟ್ರೀಸ್ ಆಗಿರ್ಬೋದು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದು ಬ್ರಿಡ್ಜ್ ಆಗಿ ಒಂದು ಸಂಸ್ಥೆ ಇವತ್ತು ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ದೊಡ್ಡ ಜವಾಬ್ದಾರಿ ಇರುವಂತದ್ದು ಮತ್ತಷ್ಟು ಆಂಟರ್ಪ್ರಿನರ್ಸ್ ನ ಹುಟ್ಟಾಕುವಂತ ಕೆಲಸವನ್ನ ಈ ಸಂಸ್ಥೆಯಿಂದ ಇವತ್ತು ಆಗ್ಬೇಕಾಗಿದೆ. ನಮ್ಮ ತಾಲೂಕಿನಲ್ಲಿ ಅನೇಕ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಏನು ಕಾರ್ಯ ಇದೆ, ಸಂಸ್ಥೆಯ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ನಂಬಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ಮುನ್ನೆಲೆಗೆ ತಂದು ಸಂಸ್ಥೆಯ ಭಾಗವಾಗಿ ಮಾಡಿಕೊಂಡು ಸಂಸ್ಥೆಯಿಂದ ಅವರಿಗೆ ದುಡ್ಡು ಮಾಡುವಂತ ಕೆಲಸವನ್ನ ಇವತ್ತು ಆಗಬೇಕಾಗಿದೆ. ಮತ್ತಷ್ಟು ನೆಟ್ವರ್ಕಿಂಗ್ ಇವೆಂಟ್ಸ್ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿದೆ. ಹಲವಾರು ಜನ ಯುವಕರು ಇವತ್ತು ಅವರಿಗೆ ಒಂದು ಕನಸಿದೆ, ನಾವು ಕೂಡ ಇಂಡಸ್ಟ್ರಿನ ಪ್ರಾರಂಭ ಮಾಡಬೇಕು, ನಮಗೂ ಕೂಡ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಆಗಬೇಕು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಾವು ಭಾಗವಹಿಸಬೇಕು, ಕಾಂಟ್ರಾಕ್ಟ್ ಇಂಡಸ್ಟ್ರಿ ನಾವು ಭಾಗವಹಿಸಬೇಕು, ನಾವು ಹುಮ್ಮಸ್ಸು ಕೂಡ ಇರಬೇಕು ಅಂತವ್ರನ್ನ ಐಡೆಂಟಿಫೈ ಮಾಡಿ ಅವರ ಇಂಟ್ರೆಸ್ಟ್ ಅನ್ನು ಕೂಡ ಕಾಪಾಡುವಂತ ಕೆಲಸವನ್ನ ಇವತ್ತು ನಮ್ಮ ತಾಲೂಕಿನ ನೂತನವಾಗಿ ಅಧ್ಯಕ್ಷ ಇರುವಂತಹ ಕೃಷ್ಣಪ್ಪನವರು ಇಡೀ ತಂಡ ಇವತ್ತು ಮಾಡಬೇಕಾಗಿದೆ. ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಡಸ್ಟ್ರಿ ಕೂಡ ಇರುತ್ತದೆ. ಅವರ ಜೊತೆಗೂಡಿ ಇವತ್ತು ಹಲವಾರು ಸಮಸ್ಯೆಗಳು ನಮ್ಮ ಭಾಗದಲ್ಲಿ ಇರುವಂಥದ್ದು ಅವೆಲ್ಲವನ್ನು ಕೂಡ ಹಂತವಾಗಿ ಪರಿಗಣಿಸಿ ಎಲ್ಲವನ್ನು ಕೂಡ ಸಮಾಲೋಚನೆಯಿಂದ ಇವತ್ತು ಅವರಿಗೆಲ್ಲರೂ ಕೂಡ ಅನುಕೂಲ ಮಾಡುವಂಥ ಕೆಲಸವನ್ನ ಕೂಡ ಮಾಡುತ್ತೆ ಅನ್ನೋ ಭರವಸೆ ನಮಗೂ ಕೂಡ ಇರುವಂಥದ್ದು.